ಫೆಬ್ರವರಿ 12ರಂದು ಭಾರತ್ ಬಂದ್ಗೆ ಹಲವು ಸಂಘಟನೆಗಳಿಂದ ಕರೆಯನ್ನ ನೀಡಲಾಗಿದೆ. ಹಾಗಾಗಿ ಕರ್ನಾಟಕ ಕೂಡ ಬಂದ್ ಆಗುತ್ತಾ? ಕರ್ನಾಟಕದಲ್ಲಿ ಏನೆಲ್ಲ ಇರುತ್ತೆ ವ್ಯವಸ್ಥೆ, ಕೆಎಸ್ಆರ್ಟಿಸಿ ಬಸ್ಗಳು, ಬ್ಯಾಂಕ್ಗಳು, ಶಾಲಾ ಕಾಲೇಜುಗಳು ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತಾ ಅಥವಾ ಇದಕ್ಕೆ ಫೆಬ್ರವರಿ 12ಕ್ಕೆ ಬಂದ್ಗೆ ಕಾರಣ ಏನೋ, ಪರಿಣಾಮ ಏನಾಗುತ್ತೆ ಎಂಬುದರ ಕುರಿತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದರೆ ಫೆಬ್ರವರಿ 12, 2026ರಂದು ದೇಶಾದ್ಯಂತ ಬಂದ್ಗೆ ಕರೆ ಕೊಡಲಾಗಿದೆ. ಈ ಹಿನ್ನೆಲೆ ಭಾರತ ಹಲವು ಕಡೆ ವ್ಯಾಪಾರ ವಹಿವಾಟಿನಲ್ಲಿ ಸಾಧ್ಯತೆ ಇದೆ. ಇದೀಗ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳ ಬೆಂಬಲದೊಂದಿಗೆ 2026 ಫೆಬ್ರವರಿ 12ರಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಂದ್ ದೇಶದ ಹಲವಾರು ರಾಜ್ಯಗಳ ಮೇಲೆ ಪರಿಣಾಮ ಬೀಳಲಿದ್ದು, ಬ್ಯಾಂಕಿಂಗ್, ಸಾರಿಗೆ, ಸಾರ್ವಜನಿಕ ವಲಯ ವ್ಯವಹಾರಗಳಲ್ಲಿ ಅಡ್ಡಿಯಾಗುವ ಸಾಧ್ಯತೆ ಇದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದಿಂದ ರೈತರು ಆಕ್ರೋಶಗೊಂಡಿದ್ದು, ಈ ಹಿನ್ನೆಲೆ ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಹಾಗಾಗಿ ಭಾರತ್ ಬಂದ್ ಅಂದರೆ CITU ಅಂದರೆ ಹಲವಾರು ಸಂಸ್ಥೆಗಳಾಗಿರ್ಬೋದು, ಇಲ್ಲಿ ರೈತ ಮೋರ್ಚಾ ಸಂಸ್ಥೆಗಳು ಸೇರಿದಂತೆ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆ ಬಂದ್ಗೆ ಕರೆಯನ್ನು ನೀಡಿರುವಂಥದ್ದು. ಕಳೆದ ವರ್ಷ ಜಾರಿಗೆ ಬಂದ 4 ಹೊಸ ಕಾರ್ಮಿಕ ಸಂಹಿತೆಯನ್ನು ವಿರೋಧಿಸಿ ಈ ಬಂದ್ ಮಾಡಲಾಗುತ್ತಿದೆ. ಇವು ಕಾರ್ಮಿಕ ಹಕ್ಕುಗಳು ದುರ್ಬಲಗೊಳಿಸಿ ಉದ್ಯೋಗ ಭದ್ರತೆ ಕುಗ್ಗಿಸಿ ವಜಾಗೊಳಿಸುವಿಕೆಯನ್ನು ಸುಲಭಗೊಳಿಸುತ್ತವೆ ಎಂದು ಸಂಘಟನೆಗಳು ಆರೋಪಿಸಿರುವಂಥದ್ದು. ಹಾಗಾಗಿ ಇಲ್ಲಿ ಭಾರತ್ ಬಂದ್ಗೆ ಮುಖ್ಯ ಕಾರಣ ಏನೆಂಬುದನ್ನು ಇಲ್ಲಿ ನೋಡೋದಾದರೆ, ಹೊಸ 4 ಕಾರ್ಮಿಕ ಸಂಹಿತೆ 29 ಹಳೆಯ ಕಾರ್ಮಿಕ ಕಾನೂನುಗಳನ್ನು ಬದಲಾಯಿಸಿ 2025ರ ನವೆಂಬರ್ನಲ್ಲಿ 4 ಕಾರ್ಮಿಕ ನೀತಿ ಸಂಹಿತೆಯನ್ನು ಜಾರಿಗೆ ತರಲಾಗಿತ್ತು. ಈ ನೀತಿಗಳನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿವೆ. ಹಾಗಾಗಿ ರೈತರಿಗೆ ಸಂಬಂಧಿಸಿದ ನೀತಿಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್. ಯಾಕಂತಂದರೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ವಿರೋಧ ಕೂಡ ಇಲ್ಲಿ ಕಾಣುವಂಥದ್ದು. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ವಿರೋಧ, ಸಸ್ಯ ಆಮದು ಹೆಚ್ಚಾಗಿ ಸ್ಥಳೀಯ ಬೆಲೆಗಳು ಕುಸಿಯುತ್ತಿವೆ. ಇದರಿಂದ ರೈತರ ಆದಾಯಕ್ಕೂ ಕೂಡ ಹಾನಿ ಎಂಬ ಆತಂಕದಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದರೆ ಈಗಾಗಲೇ ಅಮೆರಿಕವು ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನು 50%ರಿಂದ 18%ಕ್ಕೆ ಇಳಿಸಿದೆ. ಈ ಹಿನ್ನೆಲೆ ಸೋಯಾಬೀನ್, ಎಣ್ಣೆ, ಕೆಂಪು ಜೋಳ ಮತ್ತು ಪ್ರಾಣಿಗಳ ಆಹಾರವಾಗಿ ಬಳಸುವ DDS ಆಮದಿನಿಂದ ಸ್ಥಳೀಯ ಬೆಲೆಗಳು ಕುಸಿಯಬಹುದು ಎಂಬುದು ರೈತರ ಆತಂಕವಾಗಿರುವಂಥದ್ದು. ಹಾಗಾಗಿ ಬಂದ್ಗೆ ಯಾರೆಲ್ಲ ಬೆಂಬಲ ಸೂಚಿಸ್ತಿದೆ ಮತ್ತು ಯಾರೆಲ್ಲ ಬೆಂಬಲ ಕೊಡ್ತಿದೆ ಅನ್ನೋದನ್ನು ನೋಡೋದಾದರೆ, ಈಗಾಗಲೇ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಅಖಿಲ ಭಾರತ್ ಸಭಾ ಸೇರಿದಂತೆ ರೈತ ಸಂಘಟನೆಗಳು ಬೆಂಬಲವನ್ನು ನೀಡಿರುವಂಥದ್ದು. ಭಾರತ ಅಮೆರಿಕ ನಡುವಿನ ಪ್ರಾಸ್ತಾವಿಕ ವ್ಯಾಪಾರ ಒಪ್ಪಂದವೇ ರೈತರ ಆಕ್ರೋಶಕ್ಕೆ ಮುಖ್ಯ ಕಾರಣ. ಶನಿವಾರದ ಹೇಳಿಕೆಯಲ್ಲಿ SKM ಇದನ್ನು ಭಾರತೀಯ ಕೃಷಿಯ ಸಂಪೂರ್ಣ ಶರಣಾಗತಿ ಎಂದು ಬಣ್ಣಿಸಿದೆ. ಡೈರಿ, ಪಶು ಆಹಾರ, ಸೋಯಾಬೀನ್, ಎಣ್ಣೆ ಹಾಗೂ ಇತರೆ ಕೃಷಿ ಆಮದುಗಳಿಂದ ದೇಶೀಯ ರೈತರಿಗೆ ತೀವ್ರ ಹಾನಿಯಾಗುತ್ತೆ ಎಂಬುದು ಇವರ ಆರೋಪವಾಗಿರುವಂಥದ್ದು. ಹಾಗಾಗಿ ಯಾರೆಲ್ಲ ಬೆಂಬಲ, ಇಲ್ಲಿ ಕರ್ನಾಟಕದಲ್ಲೂ ಕೂಡ ಬೆಂಬಲ ಸಿಗುತ್ತಾ ಎನ್ನುವುದಾದರೆ ಹೌದು, ಮೋದಿ ವಿರುದ್ಧ ಕರ್ನಾಟಕದ ರಾಜ್ಯ ಸರ್ಕಾರ ಕೂಡ ಆವಾಗಲಿಂದ ಕೆಂಡಕಾರಿರುವಂಥದ್ದು. ಯಾಕಂತಂದರೆ ಮೋದಿ BJPಗರು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುವುದರಿಂದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತದೆ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಮೋದಿ ವಿರುದ್ಧ ತಿರುಗಿ ಬೀಳುವಂತಹ ಎಲ್ಲ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಕೆಲವು ಸಾಮಾನ್ಯವಾಗಿ ದಿನನಿತ್ಯದ ಸಾರಿಗೆ ವ್ಯವಸ್ಥೆ ಆಗಿರಬಹುದು ಮತ್ತು ಬ್ಯಾಂಕುಗಳು ಹಾಗೂ ದಿನನಿತ್ಯದ ಕೆಲವೊಂದಿಷ್ಟು ವಹಿವಾಟಿನ ಮೇಲೆ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ವಾಣಿಜ್ಯ ಸಚಿವರ ರಾಜೀನಾಮೆಗೆ ಕೂಡ ಇಲ್ಲಿ ರೈತರು ಆಗ್ರಹಿಸಿರುವಂಥದ್ದು. ಅಂದರೆ ಎಲ್ಲ ಸಂಘಟನೆಗಳು ಫೆಬ್ರವರಿ 12ರಂದು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ರಾಜೀನಾಮೆಗೆ ಇಲ್ಲಿ ರೈತರು ರಾಜೀನಾಮೆಯನ್ನ ಆಗ್ರಹಿಸಿರುವಂಥದ್ದು. ಹಾಗಾಗಿ ಈ ಒಪ್ಪಂದ ಭಾರತ ಕೃಷಿ ಮತ್ತು ಡೈರಿ ಕ್ಷೇತ್ರಗಳಿಗೆ ದೀರ್ಘಕಾಲೀನ ಪರಿಣಾಮ ಬೀರಬಹುದು ಎಂದು ಎಚ್ಚರಿಕೆಯನ್ನು ಸಹ ಇಲ್ಲಿ ನೀಡಿರುವಂಥದ್ದು. ಮತ್ತೆ ಬ್ಯಾಂಕ್ ಸೇವೆಗಳಿಗೆ ಅಡ್ಡಿ, ಇಲ್ಲಿ ಭಾರತ ಬಂದ್ ಆಗ್ತಾ ಇರುವುದರಿಂದ ಯಾವೆಲ್ಲ ಪರಿಣಾಮ ಬೀರಬಹುದು ಎನ್ನುವುದನ್ನು ನೋಡೋದಾದರೆ, ಫೆಬ್ರವರಿ 12 ಬ್ಯಾಂಕಿಂಗ್ ಸೇವೆಗಳಲ್ಲಿ ತೀವ್ರ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕ ವಲಯ ಬ್ಯಾಂಕ್ ಉದ್ಯೋಗಿಗಳು
ಮತ್ತು ಅಧಿಕಾರಿಗಳು ಈ ಮುಷ್ಕರದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಹಾಗಾಗಿ ಇಲ್ಲಿ ಬ್ಯಾಂಕುಗಳು ಸೇರಿದಂತೆ ಯೂನಿಯನ್ ಸದಸ್ಯರು ಪ್ರತಿಭಟನೆಗೆ ಸೇರಲು ಕರೆ ನೀಡಿದ್ದಾರೆ. ಜನವರಿ 27ರ ನಂತರ ಇದು ಎರಡನೆಯ ಬ್ಯಾಂಕ್ ಮುಷ್ಕರವಾಗಿದ್ದು ಗ್ರಾಹಕರ ಇತರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಭಾರತ ಬಂದ್ ಒಂದು ಬಿಸಿ ತಟ್ಟಲಿದೆ ಅನ್ನೋದನ್ನ ನೋಡೋದಾದ್ರೆ ಸಾರ್ವಜನಿಕ ವಲಯ ಬ್ಯಾಂಕುಗಳು, ಸರ್ಕಾರಿ ಕಚೇರಿಗಳು, ಸಾರ್ವಜನಿಕ ಸಾರಿಗೆ ಸೇವೆಗಳು, ಕೇರಳದಂತಹ ರಾಜ್ಯಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಭಾರತ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಕರೆಯನ್ನ ಕೊಟ್ಟಿರುವುದರಿಂದ ಎಲ್ಲ ರಾಜ್ಯಗಳಿಗೂ ಕೂಡ ಈ ಒಂದು ಪ್ರತಿಭಟನೆಯ ಬಿಸಿ ತಟ್ಟಲಿದೆ ಅಂತಾನೆ ಹೇಳ್ಬೋದು. ಇನ್ನು ಮುಖ್ಯವಾಗಿ ಯಾವೆಲ್ಲ ವಲಯಗಳು ತೆರೆದಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಆಸ್ಪತ್ರೆಗಳು, ಆಂಬ್ಯುಲೆನ್ಸ್ ಸೇವೆಗಳು ಇರುತ್ತವೆ, ಏರ್ಪೋರ್ಟ್ಗಳು, ಮತ್ತೆ ATM, ಆನ್ಲೈನ್ ಬ್ಯಾಂಕಿಂಗ್ಗಳು ಮತ್ತು ಇವೆಲ್ಲ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ ಬೇಕಾಗುವ, ಸಾರ್ವಜನಿಕರಿಗೆ ಬೇಕಾಗುವಂತಹ ಕೆಲವೊಂದಿಷ್ಟು ವಲಯಗಳು ಕೂಡ ಇಲ್ಲಿ ತೆರೆದಿರುವಂಥದ್ದು. ಸಾರ್ವಜನಿಕರು ಬಂದ್ ದಿನ ಪರಿಸ್ಥಿತಿ ಗಮನಿಸಿಕೊಂಡು ಎಲ್ಲಾದರೂ ಹೋಗಲು ಪ್ಲಾನ್ ಮಾಡಿದರೆ ಅಂದ್ರೆ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದು. ಯಾಕಂತಂದ್ರೆ ಅವತ್ತು ಸಾರಿಗೆ ವಲಯ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಸಾರಿಗೆ ವ್ಯವಸ್ಥೆ ಇರುತ್ತದೆ ಎನ್ನುವುದು ಕೂಡ ಇನ್ನೂ ಗೊತ್ತಾಗಿಲ್ಲ. ಇನ್ನು ಈ ನಮ್ಮ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ಧನ್ಯವಾದಗಳು.